ಡಮಾಲ್ ಡಿಮಿಲ್ ಡಕ್ಕ ನಮ್ ಗಿಲ್ಲಿ ಕಪ್ ಗೆಲ್ಲತ್ ಪಕ್ಕ. ಟಕರೆ ಟಕರೆ ಟಮ್ಟೇಟ್ ನಮ್ ಗಿಲ್ಲಿ ಅಲ್ಟಿಮೇಟ್. ಅವ್ರನ್ನ ಸೋಲಿಸ್ಬೇಕು, ಯಾರೋ ಬೇರೆಯವ್ರು ಗೆಲ್ತಾರೆ ಅಂತ ಏನಾದ್ರು ನ್ಯೂಸ್ ಬರ್ತಿದೆ. ಅಂದ್ರೆ ಸರ್ ಇಲ್ಲಿ ಒಬ್ರಿಗೆ ಅದೊಂದು ಈಗೋ ಹರ್ಟ್ ಆಗ್ಬಿಡುತ್ತೆ. ನಾನು ಇಷ್ಟೊಂದೆಲ್ಲ ಹಣ ಬೆಂಬಲ ಇಟ್ಕೊಂಡಿರ್ತೀನಿ, ನಾನು ಇಷ್ಟೊಂದೆಲ್ಲ ದುಡ್ಡು ಇಟ್ಟಿರ್ತಾರೆ, ಬಟ್ ಇವ್ರು ಏನು ಇಲ್ದೇನೆ ಗೆಲ್ತಾ ಇದಾರಲ್ಲ, ಅಟ್ಲೀಸ್ಟ್ ನಾನು ಅವ್ರ ಮಟ್ಟಕ್ಕಾದ್ರೂ ಹೋಗೋಣ ಅನ್ಬಿಟ್ಟು ತುಂಬಾ ಖರ್ಚು ಮಾಡಿ ಅಥವಾ ಏನೋ ಒಂದ್ ಮಾಡಿ ಪ್ರತಿಭೆ ಪ್ಯೂರ್ ಟ್ಯಾಲೆಂಟ್ ಮುಂದೆ ಯಾವ ಹಣ ಬೆಂಬಲನೋ ಯಾವ್ದನು ಇದ್ ಬರಲ್ಲ. ಬೇಕಾದ್ರೆ ಅವ್ರು ಬರ್ಬೋದು, ಏನೇ ಪಾರ್ಟಿಸಿಪೇಟ್ ಮಾಡ್ಬೋದು, ಎಲ್ಲಾ ಪ್ರಯತ್ನನೂ ಮಾಡ್ಬೋದು, ಬಟ್ ಕೊನೆಗೆ ಗೆಲ್ಲೋದ್ ಮಾತ್ರ ಪ್ಯೂರ್ ಟ್ಯಾಲೆಂಟ್. ಸೊ ಜನ ಬೆಂಬಲದ ಮುಂದೆ ಹಣ ಬೆಂಬಲ ನಡೆಯಲ್ಲ. ನಿಮ್ ಬಾಸ್ 100% ಹೌದು. ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ. ಯಾಕೆಂದ್ರೆ ಅವ್ರನ್ನು ಅಷ್ಟೇ ಎಷ್ಟೋ ಪ್ರಯತ್ನ ಪಟ್ರು ಏನು ಅಂದ್ರೆ ಸರ್ ಏನಂದ್ರೆ ಒಬ್ರು ನಮ್ಮ ಕರ್ನಾಟಕ ಜನತೆ ಏನ್ ಗೊತ್ತಾ, ಅಷ್ಟು ಈಸಿಯಾಗಿ ಪ್ರೀತಿ ಕೊಡಲ್ಲ. ಒಂದ್ಸಲಿ ಕೊಟ್ರೆ ನೀವೇನೇ ಪ್ರಯತ್ನ ಮಾಡಿ ಕೆಳಗಡೆ ಹಾಕ್ಬೇಕು ಅಂತ, ಅವರು ಅಷ್ಟು ಈಸಿಯಾಗಿ ಆ ಪ್ರೀತಿನ ವಾಪಸ್ ತಗೊಳಕ್ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆಕ್ಚುಲಿ ನನ್ನ ಜೊತೆ ಇದ್ದಾರೆ ಗೌರವ್ ಶೆಟ್ಟಿ. ಸೊ ಇವ್ರನ್ನ ನೀವು ಮೊಬೈಲಲ್ಲಿ ನೋಡಿರ್ತೀರಾ, ಟಿವಿಲಿ ನೋಡಿರ್ತೀರಾ, ಅಷ್ಟೇ ಯಾಕೆ ಥಿಯೇಟರ್ಲು ನೋಡಿರ್ತೀರಾ. ಆಕ್ಚುಲಿ ಇದು ಸಿನಿಮಾ ಡೈಲಾಗ್ ತರ ಹೇಳಕ್ ಹೋದೆ. ಆಕ್ಚುಲಿ ಇವರು ಯಾಕಂದ್ರೆ ಡೈಲಾಗ್ ಕಿಂಗ್, ಇವ್ರ ಜೊತೆ ನಾವು ಡೈಲಾಗ್ ಹೊಡೆಯಕ್ ಹೋದ್ರೆ ನಾವು ಸಾಯಿ ಕುಮಾರ್ ಅವರು ಅಲ್ಲ. ಹೌದು ಸರ್, ಬಟ್ ಇಲ್ಲಿ ಸದ್ಯಕ್ಕೆ ಅಂದ್ರೆ ಎಲ್ಲಾ ಕಡೆ ನೋಡಿರ್ತೀರಿ. ಸೊ ಗೌರವ್ ಶೆಟ್ಟಿ ನಮ್ ಜೊತೆ ಇದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ನಿಮ್ಮನ್ನ ಡೆವಿಲಲ್ಲಿ ನೋಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಸುಖಿ ಭವ ಪ್ರೆಸ್ ಮೀಟ್ ಅಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸೊ ಹೇಗಿದೆ ಸರ್ ಸುಖಿ ಭವ ಸಿನಿಮಾ? ಸುಖಿ ಭವ ಅಂದ್ರೆ ಇಯರ್ ಸ್ಟಾರ್ಟಿಂಗ್ ಅಲ್ಲೇ ಸುಖಿ ಭವ ಅಂದ್ರೆ ಏನು, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ. ಸೊ ಎಲ್ಲಾರ್ಗು ಒಳ್ಳೇದಾಗುವಂತ ಸಿನಿಮಾ ಸುಖಿ ಭವ. ಬಟ್ ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರಿ ಕಾಮಿಡಿ ಇರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಮೇಲೆ ಬರ್ತೀನಿ ನಾನು. ಒಂದು ಕಾಮಿಡಿ ಟ್ರ್ಯಾಕ್ ನಾರ್ಮಲ್ ಆಗಿ ಏನ್ ನೋಡಿರ್ತೀರಾ ಎಲ್ಲಾ ಸಿನಿಮಾಗಳಲ್ಲೂ, ಆತರ ಒಂದು ಡಿಫ್ರೆಂಟ್ ಆಗಿರುವಂತ ಕಾಮಿಡಿ ಟ್ರ್ಯಾಕ್ ಹೋಗ್ತಾ ಇರುತ್ತೆ ನಮ್ದು. ಕತೆ ಒಳಗಡೆ ಇರುವಂತ ಕಾಮಿಡಿ, ಅಂದ್ರೆ ಸುಮ್ನೆ ಬೇಕು ಅಂತ ತೊರ್ಕಿರೋ ಕಾಮಿಡಿ ಅಲ್ಲ ಇದು. ಕತೆ ಒಳಗಡೆ ಅಂತ ಹೋಗುವಂತ ಕಾಮಿಡಿ. ಎಂಡಲ್ಲಿ ಇದೊಂದು ಜನ ಥಿಯೇಟರ್ ಇಂದ ಎದ್ ಬಂದ್ರು ನನ್ನ ಕ್ಯಾರೆಕ್ಟರ್ನ ಮನ್ಸಲ್ಲಿ ಇಟ್ಕೊಳ್ಳೋ ಕ್ಯಾರೆಕ್ಟರ್ ಇದು. ಎಮೋಷನಲಿ ಎಂಡ್ ಆಗುತ್ತೆ. ಅಂದ್ರೆ ತುಂಬಾ ಜನ ಇಡೀ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಹಿಂಗಾಗ್ಬೇಕು, ಅಯ್ಯೋ ಹಿಂಗಾಗ್ಬೇಕು ಅಂತ. ಆಗ್ಬಿಡುತ್ತೆ. ಅವಾಗ ಜನ ಹಬ್ಬಾ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸುಖಿ ಭವದಿಂದ ಆಚೆ ಹೋಗಿ ಖುಷಿ ಆಗುತ್ತೆ. ಆತರ ಒಂದು ಕ್ಯಾರೆಕ್ಟರ್. ಯಾಕೆ ಆಕ್ಚುಲಿ ನಾವು ಮುಂಗಾರು ಮಳೆ, ಸೊ ತುಂಬಾ ಲವ್ ಸ್ಟೋರಿಗಳು ನೋಡಿದ್ವಿ. ಟ್ರಯಾಂಗಲ್ ಲವ್ ಸ್ಟೋರಿ, ಮತ್ತೆ ಹೀರೋ ಬೇರೆಯವ್ರನ್ನ ಇಷ್ಟಪಡೋದು. ಸೊ ಮೋಸ್ಟ್ಲಿ ಇದನ್ನ ನೋಡಿದಾಗ ನಮ್ಗೆ ಹಂಗೆ ಅನಿಸ್ತಾ ಇದೆ, ಎಲ್ಲೋ ಒಂದ್ ಕಡೆ ಏನೇನೋ ಇದೆ. ಇಲ್ಲ ಇದು ಬೇರೆನೆ. ನೀವು ಆತರ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಇದು ಬೇರೆ ಏನೋ ಅನ್ಕೊಂಡು ಹೋಗ್ತಾ ಇರುತ್ತೆ, ಬೇರೆ ಅವ್ರ ಏನೋ ಬಂದು ಅದಕ್ ಮರ್ಜ್ ಆಗಿ ಇದು ನನ್ಗೇನೋ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಟ್ವಿಸ್ಟ್ ಕೊಡುತ್ತೆ ಅಲ್ಲಿ. 100%. ಮೈನ್ ಲೀಡ್ ಕ್ಯಾರೆಕ್ಟರ್ ಏನೋ ಟ್ವಿಸ್ಟ್ ಕೊಡುತ್ತೆ. 100%. ಸಾಂಗ್ ಅಲ್ಲಿ ನೋಡಿದ್ವಿ. 100%. ನೀವು ಅಲ್ಲಿಗೆ ಎಲ್ಲ ಖುಷಿ ಇದ್ದಾಗ ನೀವು ಭಾವುಕರಾಗ್ತೀರಿ. ಅದೊಂದು ಬಿಟ್ಕೊಟ್ಬಿಟ್ಟಿದ್ದಾರೆ ಆಕ್ಚುಲಿ. ಅದೊಂದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದೇ ಸಿನಿಮಾದಲ್ಲಿ ಬೇರೆನೆ ಇದೆ, ಟ್ರ್ಯಾಕ್ ಬೇರೆನೆ ಹೋಗ್ತಾ ಇರುತ್ತೆ, ಬಟ್ ಬೇರೆ ತರ ಎಂಡ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ನೀವು ನೋಡಿದಾಗ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಥಿಯೇಟರ್ ಇಂದ ಆಚೆ ಹೋದ್ಮೇಲೆ ಬಾ ಆಯ್ತಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಸಿನಿಮಾದಲ್ಲಿ ಸುಖಿ ಭಾವ ಆಗ್ಲಿ, ಅದು ಯಾಕಂದ್ರೆ ಎಲ್ಲ ಪ್ರೊಡ್ಯೂಸರ್ ಸುಖಿ ಭಾವ ಆಗ್ಲಿ, ಡೈರೆಕ್ಟರ್ ಸುಖಿ ಭಾವ ಆಗಲಿ, ಅದರಲ್ಲಿ ನಟಿಸಿದಂತ ಆರ್ಟಿಸ್ಟ್ಗಳು ಸುಖಿ ಭಾವ ಆಗಲಿ, ಅದ್ರ ಜೊತೆಗೆ ನೀವು ಹೇಗೆ ಸುಖಿ ಭಾವ ಆಗಿದ್ದೀರಾ ನಿಮ್ಮ ಪರ್ಸನಲ್ ಲೈಫಲ್ಲಿ? ಆಗ್ತಾ ಇದೀವಿ ಸರ್. ಅಂದ್ರೆ ಸುಖಿ ಭವ ಅಂದ್ರೆ ಹೆಂಗೆ ಅಂದ್ರೆ ನಾವು ಹೆಂಗೆ ಲೈಫ್ ಸ್ಟೈಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು 100 ರೂಪಾಯಿ ಇದ್ರು ಆರಾಮಾಗಿರ್ತೀನಿ ಅಂದ್ರೆ ನನ್ಗೆ ಅದೇ ಸುಖಿ ಭವ. ನನಗೆ ಅತಿ ಆಸೆ ಇದ್ದು ನಾನು 1 ಕೋಟಿ ರೂಪಾಯಿ ಇದ್ರು ಸಾಲ್ತಾ ಇಲ್ಲ ಅಂದ್ರೆ ಅದು ಅಸುಖಿ ಭವ. ಅಂದ್ರೆ ನಾನು ಇವಾಗ ನನ್ಗೆ ಹೆಂಗೆ ನನ್ನ ಹತ್ರ ಏನಿದೆ ನಾನು ಅದ್ರಲ್ಲೇ ತೃಪ್ತಿಯಾಗಿ ಆರಾಮಾಗಿರ್ತೀನಿ. ಮುಂಚೆನೂ ನನ್ಗೆ 100 ರೂಪಾಯಿ ಇದ್ರು ಅದ್ರಲ್ಲೇ ಜೀವನ ಮಾಡ್ಕೊಂಡು ಆರಾಮಾಗಿರ್ತಾ ಇದ್ದೆ. ಅವಾಗ್ಲೂ ಸುಖಿ ಭವದಲ್ಲಿ ಇದೀನಿ, ಇವಾಗ್ಲೂ ಸುಖಿ ಭವ ಆಗಿದ್ದೀನಿ. ಮತ್ತೆ ನಿಮ್ದು ಪ್ರೆಸೆಂಟ್ ಪ್ರಾಜೆಕ್ಟ್ಗಳು ಯಾವಾಗ ನಡೀತದೆ? ಅಂದ್ರೆ ಇವಾಗ ರಿಲೀಸ್ ಗಿದಾವೆ ಸರ್. ಅಮೃತಾಂಜನ್ ಫಸ್ಟ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನಮ್ಮ ತಂಡದ ಸಿನಿಮಾ. ಅದೇ ಪ್ರಮೋಷನ್ ಮಾಡ್ತಾ ಇದೀವಿ. ಅದಾದ್ಮೇಲೆ 6ನೇ ತಾರೀಕು ಸುಖಿ ಭವ ರಿಲೀಸ್ ಆಗುತ್ತೆ. 6ನೇ ತಾರೀಕು ಇನ್ನೊಂದು ರಕ್ಕಸಪುರದೊಳ್ ರಾಜ್ಬಿ ಶೆಟ್ಟಿ ಸರ್ ಜೊತೆ ಮಾಡಿದೀನಿ, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ಮಾಡಿದೀನಿ, ಅದು ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ ಫೆಬ್ರವರಿ 13ಕ್ಕೆ ನಾನು ಗಿಲ್ಲಿ ಅವರು ಲೀಡ್ ಆಗಿ ಮಾಡಿರುವಂತ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ಸಿನಿಮಾ ರಿಲೀಸ್ ಗಿದಾವೆ. ಆನ್ಗೋಯಿಂಗು ಅಜಯ್ ರಾವ್ ಸರ್ ಜೊತೆ ಒಂದು ಸಿನಿಮಾ ಶೂಟ್ ಆಗಿದೆ, ಫ್ಯಾಮಿಲಿ ಮ್ಯಾನ್ ಅಂತ. ಅದಾದ್ಮೇಲೆ ಇವಾಗ ಬೀರ್ಬಲ್ 2 ನಡೀತಾ ಇದೆ, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ಇಡೀ ಸಿನಿಮಾ ಶ್ರೀನಿ ಸರ್ ಜೊತೆ ಇದೆ. ಆಮೇಲೆ ಮುದ್ದುಗುಮ್ಮ ಅಂತ ಒಂದು ಸಿನಿಮಾ ನಾನು ಪಾಯಲ್ಲು ಆಮೇಲೆ 3 ಜನ ಲೀಡ್ ಆಗಿ ಮಾಡ್ತಾ ಇದೀವಿ. ಅದೊಂದು ಸಿನಿಮಾ ನಡೀತಾ ಇದೆ, ಅದು ಒಂದು 60% ಆಗಿದೆ. ಹಿಂಗ್ ನಡೀತಾ ಇದೆ ಸರ್. ಅಂದ್ರೆ ಈಗ ಲಾಸ್ಟ್ ಒಂದು ಡೈಲಾಗ್ ಹೇಳ್ಬೋದು, ಇಷ್ಟು ದಿನ ನೀವು ಇವ್ರನ್ನ ಬರೀ ಮೊಬೈಲ್ ಅಲ್ಲೇ ಜಾಸ್ತಿ ನೋಡ್ತಾ ಇದ್ರೆ ಇನ್ಮೇಲೆ ಥಿಯೇಟರ್ ಅಲ್ಲೇ ನೋಡ್ತೀರಾ ಅಂತ. ಮೊಬೈಲ್ ಅಲ್ಲಿ, ಥಿಯೇಟರ್ ಅಲ್ಲಿ, ಎಲ್ಲಾ ಕಡೆನೂ ನಾವು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತಾನೆ ಬರ್ತಾ ಇರ್ತೀವಿ ಹೊರತು ಬೇರೆ ಏನಕ್ಕೂ ಬರಲ್ಲ. ಕೊಡ್ತಾನೆ ಇರ್ತೀವಿ. ಅದಕ್ಕೆ ಬಂದಿರೋದು ಸರ್, ಅದನ್ನೇ ಮಾಡ್ಬೇಕು.
ಮಾಡ್ತಾನೆ ಇರ್ತೀವಿ. ಅವ್ರು ಎಷ್ಟು ದಿನ ನೀವು ಮಾಡು ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಇರ್ತಾರೋ, ಯಾವತ್ತು ಸಾಕು ನೀನು ಹೋಗಪ್ಪ ಅಂತಾರೋ ಅಲ್ಲಿವರೆಗೂ ಮಾಡ್ತಾ ಇರ್ತೀವಿ. ನೀವು ಚೆನ್ನಾಗಿ ಮಾಡ್ತಾ ಇದ್ರೆ ಅವ್ರು ಸಾಕು ಅಂತ ಹೇಳಲ್ಲ. ಅದೇನೆ. ಈಗ ನೆಕ್ಸ್ಟ್ ಡೆವಿಲ್ ಅಲ್ಲಿ ಮಾಡಿದ ರೀಸೆಂಟ್ ಸಿನಿಮಾ, ಸೊ ಹೇಗಿತ್ತು ಅನುಭವ ಡೆವಿಲ್? ಸರ್ ಡೆವಿಲ್ ಅಲ್ಲಿ ಅದು ಏನಂದ್ರೆ, ನಾವು ಚಿಕ್ಕ ವಯಸ್ಸಿಂದನೂ ಅಭಿಮಾನಿಯಾಗಿ, ಅಂದ್ರೆ ನಾವು ತೋರ್ಪಡಿಕೆ ಅಭಿಮಾನಿಗಳಲ್ಲ, ನಾವು ತುಂಬಾ ಖುಷಿಯಿಂದ ದರ್ಶನ್ ಸರ್ನ ಪ್ರೀತಿಸುವಂತ ಅಭಿಮಾನಿಗಳು. ಯಾರೋ ಒಬ್ರು ಮೆಚ್ಚಕ್ಕೋಸ್ಕರ ನಾನು ಆಚೆ ಹೇಳ್ಕೊಳ್ಳೋ ಅಂತ ಅಭಿಮಾನಿಗಳಲ್ಲ ನಾವು. ಬಟ್ ಇದರಿಂದ ನಾವು ಪ್ರೀತಿ ಅಭಿಮಾನ ಇಟ್ಕೊಂಡೇ ಬೆಳ್ಕೊಂಡ್ ಬಂದಿರೋದು. ಡೆವಿಲ್ ಅಲ್ಲಿ ಆಕ್ಟಿಂಗ್ ಮಾಡಕ್ ಚಾನ್ಸ್ ಸಿಕ್ಕಿದ ತಕ್ಷಣ ನಾನು ಆ ಖುಷಿ ಹೇಳ್ಕೊಳಕ್ಕಾಗಲ್ಲ. ಅಂದ್ರೆ ನಿಮ್ಮ ಹತ್ರ ಈಗ ಖುಷಿ ಆಯ್ತು ಸರ್ ಅಂತ ಹೇಳ್ಬಿಟ್ರೆ ಅದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಾನು ದರ್ಶನ್ ಸರ್ ಜೊತೆನೇ ಇರುತ್ತೇನೆ ಅಂತ ಆಸೆಯಿಂದ ಹೋಗಿದ್ದೆ ಸೆಟ್ಗೆ ಬೆಳಿಗ್ಗೆ. ಬಟ್ ಅಲ್ಲಿ ನಾನು ಗಿಲ್ಲಿ ಅವ್ರದ್ದು ಒಂದು ಕಾಂಬಿನೇಷನ್, ಬಟ್ ದರ್ಶನ್ ಸರ್ ನೋಡಕ್ಕಾಗಿಲ್ಲ, ಮೀಟ್ ಮಾಡಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಶಾರ್ಟ್ ಅಲ್ಲಿ ಇರ್ಲಿಲ್ಲ ಇರ್ಲಿಲ್ಲ, ಅದೊಂದು ಬೇಜಾರಿದೆ. ಬಟ್ ನನ್ಗೆ ದರ್ಶನ್ ಸರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅನ್ನೋ ಒಂದು ಖುಷಿ ಇದೆ. ಇನ್ನೊಂದು ಏನಂದ್ರೆ, ತುಂಬಾ ಜನ ಮೆಸೇಜ್ ಆಗಿರ್ಬೋದು, ತುಂಬಾ ಜನ ಕಾಲ್ಸ್ ಆಗಿರೋದು ನೋಡಿ, ನೀವೇ ಹೇಳ್ತಾ ಇದೀರಾ ಡೆವಿಲ್ ಅಲ್ಲಿ ಮಾಡಿದ್ರೆ ಬಂದು ಹೋಗಿರೋದು ಒಂದೇ ಸೀನ್. ಎಷ್ಟು ಜನ ಮೆಸೇಜ್ ಮಾಡಿದಾರೆ, ನಮ್ ಬಾಸ್ ಜೊತೆ ಮಾಡಿದೀರಾ, ನೀವು ಗೆಲ್ತೀರಾ ಹೋಗ್ರಿ ಅಂತ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಅಷ್ಟೇ, ಅದೇ ಖುಷಿ ಅಲ್ವಾ ಸರ್ ಒಬ್ರು ಸ್ಟಾರ್ ಜೊತೆ. ಲಾಸ್ಟ್ ಟೈಮ್ ದಿನಕರ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರಿ, ರಾಯಲ್ ಸಿನಿಮಾ. ಸೊ ನೀವು ಅವಾಗ್ಲೂ ಹೇಳ್ತಾ ಇದ್ರಿ ನನಗೆ ಬಾಸ್ ಜೊತೆ ಒಂದು ಮೀಟ್ ಮಾಡ್ಬೇಕು ಅಂತ, ಬಟ್ ಕೊನೆಗೆ ಪಕ್ಷ ಮೀಟ್ ಮಾಡಕ್ಕಾಗಿಲ್ಲ, ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಅದೇನೆ, ಈಗ ದಿನಕರ್ ಸರ್ ಚೆನ್ನಾಗಿ ಕ್ಲೋಸ್ ಆಗಿದ್ರು ಆ ಟೈಮಲ್ಲೂ. ಆಮೇಲೆ ಫೋನ್ ಎಲ್ಲಾ ತರನು ನಟ ಸರ್ ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗನ್ಬಿಟ್ಟು ನಾನು ಅದನ್ನ ಅಡ್ವಾಂಟೇಜ್ ತಗೊಂಡು ನನ್ನ ದರ್ಶನ್ ಸರ್ ಹತ್ರ ಕರ್ಕೊಂಡು ಹೋಗಿ ಅಂತ ಕೇಳಕ್ ತಪ್ಪಾಗುತ್ತೆ ಅಲ್ವಾ. ಅದು ಕಾಲ ಸಂದರ್ಭ ಕೂಡ್ ಬಂದಾಗ ಅದೇ ತಾನಾಗಿ ಹಾಗೆ ಆಗುತ್ತೆ. ಮುಂದೊಂದಿನ ಭೇಟಿ ಆಗ್ತೀವಿ. ಅವ್ರ ಸಿನಿಮಾದಲ್ಲಿ ನಡ್ಸಿದ್ರೆ ಮೋಸ್ಟ್ಲಿ ಆಚೆ ಇದೀರಿ, ಇಷ್ಟೊತ್ತಿಗೆ ಮಾಡಿರ್ತೀವಿ, ಗೊತ್ತಿಲ್ಲ. ಈಗ ಗಿಲ್ಲಿ ಅವ್ರ ಜೊತೆ ಅನುಭವ ಹೇಗಿತ್ತು? ಯಾಕಂದ್ರೆ ನೀವು ಅವ್ರ ಜೊತೆ ತುಂಬಾ ಸಿನಿಮಾ ಮಾಡಿದೀರಾ. ಅಂದ್ರೆ ತುಂಬಾ ದಿನ ಮಾಡಿದೀನಿ, ಒಂದೇ ಸಿನಿಮಾನೇ ತುಂಬಾ ದಿನ ಮಾಡಿದೀವಿ. ಯಾಕೆಂದ್ರೆ ಇಬ್ರು ಲೀಡ್ ಈ ಸಿನಿಮಾದಲ್ಲಿ. ವಿಜಯಾನಂದ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಗಿಲ್ಲಿ ಅವ್ರದ್ದು ನಂದು ಇಬ್ರು ಲೀಡ್ ಆಗಿರೋದ್ರಿಂದ ಇಡೀ ಸಿನಿಮಾ ಜೊತೆಲಿ ಇರ್ತೀವಿ. ಒಂದು ಶಾರ್ಟ್ ಆಗ್ಲಿ, ಒಂದು ಫ್ಲಾಶ್ ಬ್ಯಾಕ್ ಹೋದಾಗ ಅಪ್ಪಿ ಹೋಗ್ ಬರ್ಬೋದು ಹೊರತು ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದೀವಿ ಸಿನಿಮಾದಲ್ಲಿ. ನಾನು ಗಿಲ್ಲಿ ಅವರೇನೆ, ಎಲ್ಲೋದ್ರು ಜೊತೆಲೇ ಇರ್ತಾ ಇದ್ವಿ. ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ಈ ಸೆಟ್ ಅಲ್ಲಿ ಹಂಗೆ ಇರ್ತಾ ಇದ್ರು ಅವರು. ನನ್ಗೇನಲ್ಲಿ ಸ್ಪೆಷಲ್ ಅಂದ್ರೆ ಯಾಕೆಂದ್ರೆ ಇಲ್ಲೂ ಅದೇ ತರ ಕಾಮಿಡಿ, ಇಲ್ಲೂ ಅದೇ ತರ ಎಂಟರ್ಟೈನ್ಮೆಂಟ್, ಸೇಮ್ ಅಲ್ಲೂ ಹಂಗೆ ಇದ್ರೆ. ಬಿಗ್ ಬಾಸ್ ಹೋಗಿದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರೇನ್ ಚೇಂಜ್ ಆಗ್ಬಿಟ್ಟು ಆಕ್ಟ್ ಮಾಡ್ತಾ ಇರೋದು ಆತರ ಎಲ್ಲ ಏನ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಏನ್ ಹೇಳ್ತಾ ಇದೆ, ಒಂದೇ ತರ ಇರ್ತಾರೆ ಗಿಲ್ಲಿ ಅವರು ಅಂತ. ಸಾರಿ, ಒಂದೇ ತರ ಇರ್ತಾರೆ, ತುಂಬಾ ಒಳ್ಳೆ ವ್ಯಕ್ತಿ ಅವರು. ಅಂದ್ರೆ ಬಿಗ್ ಬಾಸ್ ಗೋಸ್ಕರ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ, ರಿಯಲ್. ಆಮೇಲೆ ಇನ್ನೊಂದೇನಂದ್ರೆ, ಗಿಲ್ಲಿ ಅವ್ರಿಗೆ ಆಲ್ರೆಡಿ ಫ್ಯಾನ್ಸ್ ಇದ್ರು. ಅಂದ್ರೆ ತುಂಬಾ ಜನ ಜಿ ಕನ್ನಡದಲ್ಲಿ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ. ಯಾಕಂದ್ರೆ ನಾವು ಔಟ್ಡೋರ್ ಶೂಟ್ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ಜನ ಗಿಲ್ಲಿಯಣ ಯಾವ್ದೇ ಹಳ್ಳಿ ಮೂಲೆಗೆ ಹೋಗಿ ಬೆಟ್ಟದ ಮೇಲೆ ಶೂಟ್ ಮಾಡ್ತಾ ಇರ್ಲಿ, ಗಿಲ್ಲಿಯಣ ಅಂತ ಓಡ್ ಬಂದ್ಬಿಟ್ರು ಅವರು. ಪಾಪ ಆಗ್ಲಿಂದ ಅವ್ರು ಸೆಟ್ ಆಫ್ ಆಡಿಯನ್ಸ್ ನ ಕ್ಲಬ್ ಮಾಡಿ ಬಿಗ್ ಬಾಸ್ ಬಂದ ತಕ್ಷಣ ಎಕ್ಸ್ಪ್ಲೋರ್ಡ್ ಆಗಿದೆ ಅಷ್ಟೇ. ಸೊ ಇವಾಗ ಯಾರು ಗೆಲ್ಬೇಕು? ಗಿಲ್ಲಿಯವರೇ ಗೆಲ್ಬೇಕು. ಹೌದಾ? ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡಿ? ಗೆದ್ದೇ ಗೆಲ್ತಾರೆ. ಅಕಸ್ಮಾತ್ ಮಿಸ್ ಆಗೇನೋ ಇಲ್ಲ ಸರ್, ಚಾನ್ಸ್ ಇಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಇಂಟರ್ವ್ಯೂ ಮಾಡಿ, ಬಿಗ್ ಬಾಸ್ ಮುಗಿದ್ಮೇಲೆ ಗೆದ್ದೇ ಗೆಲ್ತಾರೆ. ಸೇಮ್ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಮತ್ತೆ ಕೆಲವರು ಏನ್ ಹೇಳ್ತಾರೆ, ಏನೋ ಸುದ್ದಿ ಯಾರು ಕೊಡ್ತಾರ ಸರ್? ಬಿಗ್ ಬಾಸ್ ಅವ್ರು ಕೊಡ್ತಾರ? ಇದು ಏನಂದ್ರೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಗಿಲ್ಲಿಯವ್ರು ಗೆಲ್ತಾವ್ರೆ ಅನ್ನೋದಕ್ಕಿಂತ ಇನ್ನೊಬ್ರು ನಾವು ಗೆಲ್ಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಅಟ್ಲೀಸ್ಟ್ ನೆಗೆಟಿವ್ ಮಾಡ್ಬೇಕು ಅನ್ನೋದೊಂದು ಪ್ರಯತ್ನ ಮಾಡ್ತಾ ಇರ್ಬೋದು. ಅದು ಆಟದಲ್ಲಿ ಸ್ಟ್ರಾಟಜಿ, ಅದು ಏನು ಮಾಡಕ್ ಆಗಲ್ಲ, ಎಲ್ಲಾ ಕಡೆ ಇದ್ದೇ ಇರುತ್ತೆ. ಈಗ ಪೊಲಿಟಿಕ್ಸ್ ಅಲ್ಲಿ ತಗೊಂಡ್ರೆ ನೀವು ಯಾರೋ ಒಬ್ರು ಚೆನ್ನಾಗಿ ಜನಪ್ರಿಯತೆ ಗಳಿಸ್ತಾ ಇದಾರೆ ಅಂದಾಗ ಅವ್ರಿಗೆ ನೆಗೆಟಿವ್ ಏನಿದೆ ಅಂತ ಹುಡ್ಕಕ್ ಟ್ರೈ ಮಾಡ್ತಾರೆ. ಅಥವಾ ಅವ್ರ ನೆಗೆಟಿವ್ ನ ಟ್ರೈ ಮಾಡಕ್ ಸಿಕ್ಕಿಲ್ಲ ಅಂದ್ರೂ ಇವರೇ ಹುಟ್ಟಾಕಿ ನೆಗೆಟಿವ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಈ ಪ್ರಯತ್ನನೂ ಗಿಲ್ಲಿಯವ್ರಿಗೆ ನಡೀತಾ ಇದೆ. ಬಟ್ ಈ ಪ್ರಯತ್ನಗಳು ಯಾವ್ದೂನು ಅವ್ರು ಸಿಕ್ಕಿರೋ ಫ್ಯಾನ್ಸ್ಗಳು ಈ ಚಿಕ್ಕ ಪುಟ್ಟದ್ರಿಂದ ಯಾವ್ದೇ ಕಾರಣಕ್ಕೂ ಹೊಡೆಯಕ್ಕಾಗಲ್ಲ. 100% ಗೆದ್ದೇ ಗೆಲ್ತಾರೆ. ಆಕ್ಚುಲಿ ಇನ್ನು ಎಲ್ಲರಿಗೂ ಅವ್ರ ಅಭಿಮಾನಿಗಳಿಗಂತೂ ಅದೇ ಇರೋದು, ನಮ್ಗೆ ಗಿಲ್ಲಿ ಗೆಲ್ಬೇಕು ಅನ್ನೋದು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾವ್ರೆ, ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ತಾವ್ರೆ, ಎಲ್ಲ ನಡೀತಾ ಇದೆ. ಬಟ್ ಏನಪ್ಪಾ, ಒಂದ್ ಕಡೆ ಒಂದು ನ್ಯೂಸ್ ಬರ್ತಾ ಇದೆ, ಅವ್ರನ್ನ ಸೋಲ್ಸ್ಬೇಕು, ಯಾರೋ ಬೇರೆಯವ್ರು ಗೆಲ್ತಾರೆ ಅಂತ ಏನೋ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಸರ್, ಇಲ್ಲಿ ಇದೊಂದು ದೊಡ್ಡ ಪ್ರಪಂಚ ಇದು. ಅಂದ್ರೆ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಇದೊಂದು ದೊಡ್ಡ ಪ್ರಪಂಚ. ಇಲ್ಲಿ ಎಲ್ಲಾರು ಗೆಲ್ಬೇಕು ಅಂತಾನೆ ಬರೋದು, ಎಲ್ಲರೂ ನಾನು ಗೆಲ್ಬೇಕು ಅಂತ ಬರ್ತಾರೆ. ಕೆಲವೊಬ್ರಿಗೆ ಅದೊಂದು ಈಗೋ ಹರ್ಟ್ ಆಗ್ಬಿಡುತ್ತೆ. ನಾನು ಇಷ್ಟೊಂದೆಲ್ಲ ಹಣ ಬಂಬಲ ಇಟ್ಕೊಂಡಿರ್ತೀನಿ, ನಾನು ಇಷ್ಟೊಂದೆಲ್ಲ ದೊಡ್ಡ ಇಟ್ಟಿರ್ತಾರೆ. ಬಟ್ ಇವ್ರು ಏನು ಇಲ್ದೇನೆ ಗೆಲ್ತಾ ಇದಾರಲ್ಲ, ಅಟ್ಲೀಸ್ಟ್ ನಾನು ಅವ್ರ ಮಟ್ಟಕ್ಕಾದ್ರೂ ಹೋಗೋಣ ಅನ್ಬಿಟ್ಟು ತುಂಬಾ ಖರ್ಚು ಮಾಡಿ ಅಥವಾ ಏನೋ ಒಂದ್ ಮಾಡಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಇದುವರೆಗೂ ನಾವು ನೋಡಿರಂಗೆ ಆ ಕಾಲದಿಂದನೂ ತಗೊಂಡ್ರೆ ಪ್ರತಿಭೆ, ಪ್ಯೂರ್ ಟ್ಯಾಲೆಂಟ್ ಮುಂದೆ ಯಾವ ಹಣ ಬೆಂಬಲನೂ ಯಾವ್ದೂ ಇದ್ ಬರಲ್ಲ. ಬೇಕಾದ್ರೆ ಅವ್ರು ಬರ್ಬೋದು, ಏನೇ ಪಾರ್ಟಿಸಿಪೇಟ್ ಮಾಡ್ಬೋದು, ಎಲ್ಲಾ ಪ್ರಯತ್ನನೂ ಮಾಡ್ಬೋದು. ಬಟ್ ಕೊನೆಗೆ ಗೆಲ್ಲೋದ್ ಮಾತ್ರ ಪ್ಯೂರ್ ಟ್ಯಾಲೆಂಟ್. ಸೊ ಜನ ಬೆಂಬಲದ ಮುಂದೆ ಹಣ ನಡೆಯಲ್ಲ.
ಹಣ ಬೆಂಬಲ ಇದು ಬಂದು ನಡೆಯೋದು ಪಾಲಿಟಿಕ್ಸ್ ಅಲ್ಲಿ ಮಾತ್ರ. ಸಿನಿಮಾದಲ್ಲಿ ಕೊನೆಗೆ ಗೆಲ್ಲೋದು ಟ್ಯಾಲೆಂಟ್ ಟ್ಯಾಲೆಂಟ್ ಪ್ಲಸ್ ಜನ. ಜನ. ಫಾರ್ ಎಕ್ಸಾಂಪಲ್ ನಿಮ್ ಬಾಸ್ 100% ಹೌದು. ಯಾಕೆಂದ್ರೆ ಅವ್ರನ್ನು ಅಷ್ಟೇ ಹಾ. ಎಷ್ಟೋ ಪ್ರಯತ್ನ ಪಟ್ರು ಏನು ಅಂದ್ರೆ ಸರ್ ಏನಂದ್ರೆ ಒಬ್ರು ನಮ್ಮ ಕರ್ನಾಟಕ ಜನತೆ ಏನ್ ಗೊತ್ತಾ ಅಷ್ಟು ಈಸಿಯಾಗಿ ಪ್ರೀತಿ ಕೊಡಲ್ಲ. ಒಂದ್ಸಲಿ ಕೊಟ್ರೆ ನೀವೇನೇ ಪ್ರಯತ್ನ ಮಾಡಿ ಕೆಳಗಡೆ ಹಾಕ್ಬೇಕು ಅಂತ ಅವರು ಅಷ್ಟು ಈಸಿಯಾಗಿ ಆ ಪ್ರೀತಿನ ವಾಪಸ್ ತಗೊಳಕ್ ಆಗಲ್ಲ. ಅದು ಅದೇ ಹೇಳದ್ನಲ್ಲ, ಏನೇ ಯಾರೋ ಒಬ್ರು ಜನಪ್ರಿಯತೆ ತುಂಬಾ ಜಾಸ್ತಿ ತಗೊಂತಾ ಇದಾರೆ ಅಂದಾಗ ಅವ್ರನ್ನ ಕೆಳಗಡೆ ಹಾಕಕ್ಕೆ ದುಡ್ಡಿರೋರು, ಹಣ ಬೆಂಬಲ ಅಥವಾ ಬೇರೆ ಇನ್ನೊಂದು ಎಲ್ಲ ಜಾತಿ ಬೆಂಬಲ ಇವೆಲ್ಲ ಸೇರ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಬಟ್ ಇವರು ಟ್ಯಾಲೆಂಟ್ ಅಥವಾ ರಿಯಲ್ ಆಗಿ ಮನ್ಸಾರೆ ಇಷ್ಟಪಟ್ಟಿರೋ ಜನಗಳು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ, ಯಾರೇ ಆಗಿರ್ಬೋದು. ಸೊ ಗಿಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ, 100% ಗೆಲ್ತಾರೆ. ಸೊ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಗಿಲ್ಲಿ ಅವ್ರು ಗೆದ್ದೇ ಗೆಲ್ತಾರಂತೆ. ಸೊ ಅವ್ರ ಅಭಿಮಾನಿಗಳು ಅದೇ ಆಶಯ. ಓಕೆ, ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಎಲ್ಲ ಸುಖೀಭವ ಆಗಿರ್ಲಿ, ಸಿನಿಮಾ ಸುಖೀಭವ ಆಗಿರ್ಲಿ, ಮತ್ತೆ ನಿಮ್ಮ ಜೀವನ ಸುಖೀಭವ ಆಗಿರ್ಲಿ, ಮತ್ತೆ ನೀವು ನಟಿಸಿದಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಲಿ. ನಿಮ್ ಚಾನಲ್ಗೂ ಸುಖೀಭವ. ಪಬ್ಲಿಕ್ ಚಾಯ್ಸ್ ಕನ್ನಡಗೂ ಸುಖೀಭವ. ಥ್ಯಾಂಕ್ ಯು ವೆರಿ ಮಚ್ ಸರ್.